ಭಾರತೀಯ ಜನತಾ ಪಾರ್ಟಿಯ ಕಾಗವಾಡ ಮಂಡಲ BLA-2 ಕಾರ್ಯಾಗಾರ ಕೆಂಪುವಾಡದಲ್ಲಿ ಸಂಪನ್ನ. ಕಾಗವಾಡ ಮಂಡಲದ BLA-2ಗಳ ಕಾರ್ಯಾಗಾರವು ತಾಲೂಕಿನ ಕೆಂಪುವಾಡದ ಕಾರ್ಖಾನೆಯ ಕೇಂದ್ರ ಕಚೇರಿಯಲ್ಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸೋಮವಾರ ದಿನಾಂಕ 10ರಂದು ಸಂಜೆ ಸಂಪನ್ನಗೊಂಡಿತು. ಕಾರ್ಯಾಗಾರದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಲಕರ್ಣಿ ಮಾಹಿತಿ ನೀಡಿದರು. ಶ್ರೀಮಂತಣ್ಣ ಪಾಟೀಲ್ ಅವರು ನಮ್ಮ ಪಾರ್ಟಿಗೆ ಲಾಭ ಆಗ್ತದೆ. ಯಾಕಪ್ಪ ಲಾಭ ಆಗ್ತದಂದ್ರೆ ಬಿಜೆಪಿ ಪಾರ್ಟಿ ಕಡೆ ವ್ಯವಸ್ಥಿತ ಆರ್ಗನೈಸೇಷನ್ ಸಿಸ್ಟಮ್ ಅದ. ನಾವು ಪ್ರತಿ ಬೂತ್ ತನಕ ಮುಟ್ಟಬಹುದು, ಬೂತ್ದಲ್ಲಿ ನಡೀತಿರುವಂತ ಕೆಲಸದ ಜೊತೆ ಭಾಗಿಯಾಗಬಹುದು. ನಾವೆಲ್ಲರೂ ಬೂತ್ ಸಮಿತಿಗಳನ್ನ ಮಾಡ್ಕೊಂಡಿರುವಂತವ್ರು ಅದೀವಿ ಅನ್ನೋದ್ರಗೋಸ್ಕರ ನಮಗೆ ಲಾಭ ಇಲ್ಲ. ಯಾಕಂದ್ರೆ ನಿಮ್ ಕಡೆ ಸಮಯ ಇರಬೇಕು. BLA-2 ವ್ಯಕ್ತಿ ಒಂದು ಸ್ವಲ್ಪ ಶಕ್ತಿ ಸಮಯ ಎರಡೂ ಇರುವಂಥವನಿಗೆ ಮಾಡ್ರಿ. ನಿಮ್ಮ ಗೈಡೆನ್ಸ್ ಒಳಗೆ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳಿ. ಆ ರೀತಿ ಆದ್ರೆ ಈ ಪೂರ್ತಿ ಪ್ರಕ್ರಿಯೆ ನಾವು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇವತ್ತಿನ ಪ್ರಮುಖ ವಿಷಯ ಇತ್ತು, ಅದಕ್ಕೆ ನಾನು ಹೇಳಿಕ್ ಬಂದಿದ್ವಿ. ಈ ವಿಷಯ ಸಂಬಂಧಪಟ್ಟಾಗಿ ಯಾರಿಗಾದ್ರೂ ಈ ಸಭೆಯಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಬಿಜೆಪಿ ಕಾಗವಾಡ ಮಂಡಲ ಅಧ್ಯಕ್ಷ ಅರುಣ್ ಕುಮಾರ್ ಗಣೇಶ್ವಾಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಪ್ಪಾಸಾಬ್ ಅವತಾಡಿ, ಕಾಗವಾಡ ಮಂಡಲದ BLA-1 ಪ್ರಮುಖ ಪ್ರವೀಣ್ ಕೆಂಪವಾಡಿ, ಮಾಜಿ ಮಂಡಲ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಸೇರಿದಂತೆ ಹಲವಾರು ಮುಖಂಡರು ಕಾಗವಾಡ ಮಂಡಲದ BLA-2ಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ.